ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಉಸಿರು ನಿಲ್ಲೋಕ್ಕಿಂತ ಮುಂಚೆ ಅವ್ರ ಬಾಯಲ್ಲಿ ಬಂದ ಮಾತು ನನ್ನ ಮದ್ವೆ ಬಗ್ಗೆ. ಮನ್ಸಲ್ಲಿ ಉಳಿದಿದ್ದು ನೀವು ಮಾಡಿರೋ ಅವಮಾನದ ನೋವು. ಅದನ್ನೆಲ್ಲ ಹೇಗೆ ಕ್ಷಮಿಸ್ಬಿಡ್ಲಿ ಮಿಸ್ಟರ್ ಅಭಿರಾಮ್? ಹಾಗಿದ್ರೆ ನೀವು ಸೇಡ್ ತೀರಿಸ್ಕೊಳ್ಳೇಬೇಕು. ಹೌದು, ಇದೇ ನಿಮ್ ಕಡೆ ತೀರ್ಮಾನ ಅನ್ನೋದಾದ್ರೆ ಹಾಗೆ ಆಗ್ಲಿ, ಮುಂದುವರಿಸಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಮಾಡಿದ ತಪ್ಪಿಂದ ನಿಮ್ಮ ತಂದೆ ನೊಂದ್ಕೊಂಡ್ರು. ಈಗ ನೀವು ಗೊತ್ತಿದ್ದು ಮಾಡ್ತಾ ಇರೋ ತಪ್ಪಿಂದ ನಮ್ಮ ತಾಯಿ ನೊಂದ್ಕೋತಾ ಇದ್ದಾರೆ. ನಮ್ಮ ತಾಯಿ ನೊಂದ್ಕೊಂಡ್ರೆ ನಮ್ಮ ತಂದೆ ನಮ್ಮ ಮನೆಯವರೆಲ್ಲರೂ ನೊಂದ್ಕೋತೀವಿ. ನಮ್ಮನ್ನ ನೋಯಿಸಿ ನೀವು ತೃಪ್ತಿ ಪಡ್ತೀರ ಅನ್ನೋದಾದ್ರೆ ಅದೇನ್ ಮಾಡ್ತೀರಾ ಮಾಡಿ, ನಾನಂತೂ ಅಡ್ಡಿಪಡಿಸೋದಿಲ್ಲ. ಇದಕ್ಕೆ ಮೋಡಿ ಅನ್ನೋದು. ಮಾತಲ್ಲಿ ಮೋಡಿ ಮಾಡ್ತಿದ್ದೀರಾ? ಅಯ್ಯೋ ಪಾಪ ಅನ್ನೋ ಮಾತಾಡಿ ಸಿಂಪತಿ ಗಿಟ್ಟಿಸ್ಕೋತೀರಾ? ಈ ತರ ಎಲ್ಲ ಮಾತಾಡ್ಬಿಟ್ರೆ ನಾನು ಕರ್ಗೋಗ್ತೀನಿ ಅನ್ನೋದು ನಿಮ್ಮ ಎಣಿಕೆ ಅಲ್ವಾ? ಖಂಡಿತ ಇಲ್ಲ. ನಿಮ್ಮ ಮನೇಲಿ ಇಂಥ ಅಚಾತುರ್ಯ ನಡೆದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ತಂದೆಯವ್ರ ಸಾವಿಗೆ ನೇರವಾಗಿ ನಾನೇ ಕಾರಣ ಆಗಿಲ್ಲದೆ ಇರಬಹುದು. ಪರೋಕ್ಷವಾಗಿ ಅದ್ರಲ್ಲಿ ನನ್ನ ಪಾಲು ಇದ್ದೇ ಇದೆ. ಪ್ರಾಮಾಣಿಕವಾಗಿ ನಾನು ನಿಮ್ಮ ಮುಂದೆ ತಲೆ ತಗ್ಸಿ ನಿಂತಿದ್ದೀನಿ. ಶಿಕ್ಷೆ ಕೊಡೋ ಹಕ್ಕನ್ನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಟ್ರಿಕ್ಸು ಇಲ್ಲ. ಈ ಟೈಮಲ್ಲಿ ನಾನು ಏನು ಹೇಳಿದ್ರು ನಿಮಗೆ ನಂಬಿಕೆ ಬರೋದಿಲ್ಲ. ನೀವೇನು ತಿಳ್ಕೊಂಡ್ರು ನಾನು ಅಡ್ಡಿಪಡಿಸೋದು ಇಲ್ಲ. ಬಾಯ್. ಸಾಕ್ಷಿ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಂಡಿರೋದು ನನಗೂ ಬೇಜಾರಿದೆ. ಆದರೆ ಅದಕ್ಕೆ ಕಾರಣ ನಾನು ಅಂತ ಹುಡುಗಿ ತಪ್ಪು ತಿಳ್ಕೊಂಡು ಆ ಥರದ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ. ಇರ್ಲಿ ಬಿಡಿ, ಎಷ್ಟೇ ಆದರೂ ಚಿಕ್ಕ ವಯಸ್ಸಲ್ವಾ, ತಂದೆನ ಕಳ್ಕೊಂಡಿರೋ ದುಃಖ ಹಾಗೆಲ್ಲ ಮಾಡ್ಸಿರತ್ತೆ. ದೊಡ್ಡವರಾಗಿ ನಾವೇ ಕ್ಷಮಿಸ್ಬಿಡೋಣ. ಅದಕ್ಕೆ ಪ್ರತಿಯಾಗಿ ನಾವು ಯಾವ ಅಸಮಾಧಾನ ತೋರಿಸೋದು ಬೇಡ. ನಿಜ ಹೇಳಬೇಕು ಅಂದ್ರೆ ಅವಳನ್ನ ನನ್ನ ಹತ್ರ ಕೂರಿಸ್ಕೊಂಡು ಅವಳಿಗೆ ಸಾಂತ್ವನ ಹೇಳಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದ್ರೆ
ಈಗ ಅವಳಿರೋ ಮನಸ್ಥಿತಿಲಿ ನನ್ನ ಯಾವ ಮಾತುಗಳು ಅವಳಿಗೆ ಇಷ್ಟ ಆಗೋದಿಲ್ಲ. ನನ್ನ ಮಾತು, ನನ್ನ ಒಳ್ಳೆತನ ಅವಳಿಗೆ ನಾಟಕಿ ಅನ್ಸತ್ತೆ. ನಿನ್ನ ಮನಸ್ಸು ತುಂಬಾ ದೊಡ್ಡದು ಕಾವೇರಿ. ಆದ್ರೆ ಮಾತಲ್ಲಿರೋ ಹರಿತ ಮನಸ್ಸಲ್ಲಿರೋ ಒಳ್ಳೆತನನ ಮುಚ್ಚಾಕ್ಬಿಡುತ್ತೆ. ಮೇಲ್ನೋಟಕ್ಕೆ ನೀನು ಕೆಟ್ಟೋಳಗೆ ಕಾಣಿಸ್ಕೊಂಡ್ಬಿಡ್ತೀಯ. ನಿನ್ನನ್ನ ತುಂಬಾ ಹತ್ತಿರದಿಂದ ಅರ್ಥ ಮಾಡ್ಕೊಳೋರಿಗೆ ಮಾತ್ರ ನಿನ್ನ ನಿಜವಾದ ಸ್ವಭಾವ ಗೊತ್ತಾಗೋದು. ಯಾರನ್ನೋ ಮೆಚ್ಚಿಸ್ಬೇಕು, ನನ್ನ ಒಳ್ಳೆತನ ಗುರ್ತಿಸ್ಬೇಕು ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡ್ದವಳಲ್ಲ. ಇಷ್ಟಕ್ಕೂ ನಾನು ಯಾರ ಪ್ರೀತಿ ಹಂಗಲ್ಲೂ ಇಲ್ಲ. ಯಾರನ್ನೋ ಒಪ್ಪಿಸ್ಬೇಕು ಅನ್ನೋ ಗೋಜಿಗೂ ನಾನು ಹೋದವಳಲ್ಲ. ಅದಕ್ಕೆ ಮೊದಲಿಂದನೂ ನಾನು ಒಬ್ಬಂಟಿಯಾಗಿ ಉಳ್ಕೊಂಡಿರೋದು. ರೀ, ನಾನು ಮಾಡೋಕ್ಕಾಗ್ದಿರೋ ಕೆಲಸನ ನನ್ನ ಸ್ಥಾನದಲ್ಲಿ ನೀವು ನಿಂತು ಮಾಡಬೇಕು. ಮಾಡ್ತೀರಾ? ಏನ್ ಹೇಳು? ಪಾಪ ರೀ, ತಂದೆನ ಕಳ್ಕೊಂಡಿರೋ ಮಗಳು ಅದೆಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಹೋಗಿ ಸಮಾಧಾನ ಹೇಳಿ, ಧೈರ್ಯ ಹೇಳಿ. ಒಂದು ವೇಳೆ ನನ್ನನ್ನ ಖಂಡಿಸೋದ್ರಿಂದ, ಬೈಯೋದ್ರಿಂದ ಅವಳಿಗೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ನನ್ನ ವಿರುದ್ಧ ನೀವು ಅವಳ ಹತ್ರ ಮಾತಾಡಿ. ಅವಳ ಪಾಲಿಗೆ ನಾವೆಲ್ಲರೂ ಇದ್ದೀವಿ ಅನ್ನೋ ಧೈರ್ಯ ಹೇಳಿ. ನೋಡಮ್ಮ ಸಾಕ್ಷಿ, ನಿನಗೆ ತಂದೆ ಇಲ್ದಿದ್ರು ತಂದೆ ಸ್ಥಾನದಲ್ಲಿ ಕೆಲವೊಂದನ್ನಾದ್ರೂ ಮಾಡೋದಕ್ಕೆ ನಾನಿದ್ದೀನಿ ಅಂತ ಭರವಸೆ ಕೊಡಿ ಅವಳಿಗೆ. ಹೋಗಿ ನನಗೋಸ್ಕರ. ಯಾರು ನಿನ್ನ ತಲೆ ಕಂಡ್ರೆ ಆಗೋದಿಲ್ಲ ಅಂತ ಬುಸ್ಕೊಡ್ತಿದಾರೋ, ಯಾರು ನಿನ್ನ ವಿರುದ್ಧ ಹಲ್ಲು ಮಸುತ್ತಿದಾರೋ ಅವಳ ದುಃಖಕ್ಕೆ ನೀನು ಇಲ್ಲಿ ಕೂತ್ಕೊಂಡು ಮರಗ್ತಿದ್ಯಾ. ಏನ್ ಹೇಳಿ? ನನ್ನ ಬಗ್ಗೆ ಚಿಂತೆ ಬಿಡಿ, ಅವಳ ಬಗ್ಗೆ ಯೋಚನೆ ಮಾಡಿ ನೀವು. ಸರಿ, ಹೋಗ್ತೀನಿ. ಕ್ಷಮಿಸಿ, ಗಂಡ ಹೆಂಡತಿ ಕೂತ್ ಮಾತಾಡೋ ಜಾಗಕ್ಕೆ ಅನುಮತಿ ಇಲ್ಲದೆ ಏಕಾಏಕಿ ನುಗ್ ಬಂದಿದ್ದು ಸಭ್ಯತೆ ಅಲ್ಲ. ಬಂದ್ಬಿಟ್ಟೆ. ನಾವು ನಿನ್ನ ಪಾಲಿಗೆ ಯಾವುದೋ ಅಪರಿಚಿತ ಗಂಡ ಹೆಂಡತಿ ಅಲ್ಲಮ್ಮ. ನಿನ್ನ ತಂದೆ ತಾಯಿ ಥರನೇ ನಮ್ಮ ಮಕ್ಕಳು ಎಷ್ಟೋ ತರ ಹೀಗೆ ಬಂದ್ಬಿಡ್ತಾರೆ. ನೀನು ಹಾಗೆ ಬಂದ್ಬಿಟ್ಟೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ನನ್ ತಂದೆ ತಾಯಿ ತರ ಅಂತ ಇನ್ಯಾವತ್ತೂ ಹೇಳ್ಬೇಡಿ. ನಮ್ ತಂದೆ ತಾಯಿಗೂ ನಿಮ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ಅಜಗಜಾಂತರ. ಹೀಗಾದ್ರೆ ಡಿಸ್ಕಷನ್ ಬೇಡ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ಹತ್ಬಿಟ್ಟೆ, ಕಣ್ಣೀರ್ ಹಾಕೊಂಡೆ, ದುಃಖ ತೋಡ್ಕೊಂಡೆ ಅಂದ ಮಾತ್ರಕ್ಕೆ ನಾ ಸೋತ್ಬಿಟ್ಟೆ, ವೀಕ್ ಆಗಿದ್ದೀನಿ, ಇಲ್ಲಿಗೆ ನನ್ನ ಕೋಪಕ್ಕೆ ಇತಿಶ್ರೀ ಆಡಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ನಿಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳೋಕೆ. ಸುಳ್ಳೇ ಹೇಳೋದಿಲ್ಲ ಅಂತ ಜಂಬ ಕೊಚ್ಕೊಳ್ಳೋ ಸತ್ಯ ತಪಸ್ವಿ ಕಾವೇರಮ್ಮ ಅವ್ರು ಕೂಡ ಒಂದ್ ಸತ್ಯನ ಮುಚ್ಚಿಟ್ಟಿದ್ದಾರೆ. ಅದೇ ನಿಮ್ ತಂಗಿ ಜಮುನಾ ವಿಷಯ. ಸತ್ಯ ಮುಚ್ಚಿಡೋದು ಕೂಡ ಸುಳ್ಳು ಹೇಳ್ದಷ್ಟೇ ಅಪರಾಧ ಅಂತ ನಿಮಗ್ ಗೊತ್ತಿರ್ಬೇಕು. ನಾಳೆಯಿಂದ ಈ ಮನೇಲಿ ನಿಮ್ ತಂಗಿ ಜಮುನಾ ಬಗ್ಗೆನೇ ಚರ್ಚೆಗಳು ನಡೆಯುತ್ತೆ. ಪ್ರಶ್ನೆಗಳು ಹೇಳುತ್ತವೆ, ಎದುರಿಸೋಕೆ ತಯಾರಾಗಿರಿ. ದೇಶದ ರಾಜಕೀಯದಲ್ಲಿ ಎರಡೂ ಪಕ್ಷಗಳು ಜಟಾಪಟಿ. ಒಂದು ಪಕ್ಷಕ್ಕೆ ದೊಡ್ಡ ಭವಿಷ್ಯ, ಇನ್ನೊಂದು ಪಕ್ಷಕ್ಕೆ ಅಲ್ಪಾಯುಷ್ಯ. ಯಾರ್ಯಾರ ಆಯುಷ್ಯ ಎಷ್ಟು ಅಂತ ಮುಕ್ಕು ಪುಟದಲ್ಲಿ ಬರ್ದಿರಲ್ಲ ಕಣ. ಇಲ್ಲಿ ಜ್ಯೋತಿಷ ಚಿಂತಾಮಣಿ ಕಾಲಂನಲ್ಲಿ ಬರ್ದಿರುತ್ತೆ. ಮನುಷ್ಯರ ಭವಿಷ್ಯ ಹೇಳೋದು ಕೇಳಿದ್ದೆ, ದೇಶದ ಭವಿಷ್ಯನೂ ಬರ್ದಿರುತ್ತಾ ನಿಮ್ ಜ್ಯೋತಿಷದಲ್ಲಿ? ದೇಶದ್ದೇನು, ರಾಜ್ಯದ್ದು ಬರ್ದಿರುತ್ತೆ, ತಾಲೂಕ್ದು ಬರ್ದಿರುತ್ತೆ. ಬಿಟ್ರೆ ಬೀದಿಗೂ ಭವಿಷ್ಯ ಹೇಳ್ತಾರೆ ನಿಮ್ ಜ್ಯೋತಿಷಿಗಳು.
ಬಿಡೋಣ. ಅಭಿ ಬೀದಿ ಬಿದ್ದಿದ್ದಲ್ಲ ಕಣ, ಮನೆ ಮನೆ ಜ್ಯೋತಿಷ್ಯನು ಹೇಳ್ಬೋದು. ನಾನು ನಮ್ಮನೆ ಭವಿಷ್ಯ ಹೇಳ್ತೀನಪ್ಪ. ನಮ್ಮನೆ ಯಜಮಾನ್ರು ಯಾರು? ಅಪ್ಪ. ಹೆಸರಿಗಲ್ವ, ನಿಜವಾದ ಯಜಮಾನ್ಕ ಯಾರ್ದಪ್ಪ? ಅಮ್ಮಂದೆ. ಅಮ್ಮನ ಹೆಸರೇನು? ಕಾವೇರಮ್ಮ. KAVERAMMA, ಕಾವೇರಮ್ಮ. ಅಮ್ಮನ ಡೇಟ್ ಆಫ್ ಬರ್ತು ಮತ್ತು ಹುಟ್ಟಿದ ಟೈಮ್ನ ಲೆಕ್ಕಾಚಾರದ ಪ್ರಕಾರ ಇವತ್ತು ನಮ್ಮನೆಗೆ ಯಾವುದೋ ಹಳೆ ಗಂಡ ಅಂತ ಬರೋದಿದೆ. ಅಂದ್ರೆ ಯಾವುದೋ ಹಳೆ ಗಂಡ ಅಂತ ಮತ್ತೆ ಫ್ರೆಶ್ ಆಗಿ ಬರೋದಿದೆ ಅಂತ. ಕಾಫಿ ತಗೊಳ್ಳಿ. ಸಾಕ್ಷಿ, ನೀವ್ಯಾಕೆ ತರಕ್ ಹೋದ್ರಿ ಕಾಫಿನ? ನಾನು ನಿನ್ನೆ ಏನ್ ಹೇಳಿದ್ದೆ ನಿಮ್ಗೆ? ಇನ್ಮೇಲಾದ್ರೂ ನಿಮ್ ಪಾಡಿ ನೀವು ಇರಬಹುದಲ್ವಾ? ನಮ್ ತಂದೆ ಸತ್ತೋಗಿರೋ ದುಃಖ ಒಂದ್ ಕಡೆ ಇದೆ, ಹಾಗಂತ ಸುಮ್ನೆ ಕೂತ್ಕೊಳಕಾಗತ್ತಾ? ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ತೋರ್ಸೋಣ ಅಂತ ಬಂದೆ. ಸರ್ಪ್ರೈಸಾ? ಏನದು? ತಾಜ್ ಮಹಲ್. ಇದು ಅವತ್ ಕೊರಿಯರ್ ಅಲ್ಲಿ ಅಮ್ಮನ ಹೆಸರಿಗೆ ಬಂದಿದ್ದು. ಹೌದು. ನಿಮ್ಗೆಲ್ರಿ ಸಿಕ್ತೋ? ಫಾರ್ ಎ ಚೇಂಜ್ ಇವತ್ತು ಆಂಟಿ ರೂಮಲ್ಲಿ ಕಸ ಗುಡಿಸ್ತಿದ್ದೆ, ಬೀರು ಮೇಲೆ ಧೂಳಿತ್ತು ಅಂತ ಕೈ ಹಾಕ್ತೆ, ಅಲ್ಲಿ ಸಿಕ್ತು. ಚೆನ್ನಾಗಿದೆ ಅಲ್ವಾ? ಹೇಳ್ದೆ ತಾನೆ, ಹಳೆ ಗಂಡಂತ್ರ ಮತ್ತೆ ಹುಟ್ಕೊಳುತ್ತೆ ಅಂತ. ಹುಟ್ಕೊಳ್ತು ನೋಡು. ರೀ, ನೀವ್ ಯಾಕ್ರಿ ಅಮ್ಮನ ರೂಮ್ ಹೋಗೋದು? ಜೋರಾಗಿ ಹೇಳಿದ್ರೆ ಬೇಜಾರ್ ಮಾಡ್ಕೋತೀರಾ, ಮೆಲ್ಲಗೆ ಹೇಳಿದ್ರೆ ಉಡಾಫೆ ಮಾಡ್ತೀರಾ. ನೀವು ಅಮ್ಮನ ರೂಮ್ಗೆ ಹೋಗಿದ್ದೆ ತಪ್ಪು, ಅದರಲ್ಲೂ ಅಮ್ಮನ ವಸ್ತು ಮುಟ್ಟಿದ್ದು ಇನ್ನೂ ದೊಡ್ಡ ತಪ್ಪು. ನೀವೆಲ್ರೂ ಎಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ ಅಲ್ಲಿ ಹುಟ್ಟಬೇಕಾಗಿತ್ತು. ಯಾವಾಗ ನೋಡಿದ್ರು ಇದ್ ತಪ್ಪು, ಇದ್ ಅನ್ಯಾಯ, ಅದ್ ಶಿಕ್ಷೆ, ಅದಕ್ ಆರೋಪ ಅಂತ ಅರ್ಚ್ಕೋತಾ ಇರ್ತೀರಾ. ನಾನು ಇದನ್ನ ತಗೊಂಡ್ಬರ್ದೇ ಇದ್ರೆ ನಿಮ್ಗೊಂದ್ ದೊಡ್ಡ ಸತ್ಯ ಗೊತ್ತಾಗದೆ ಇರ್ತಿತ್ತು. ಇದನ್ನ ಯಾರ್ ಕಳ್ಸಿದ್ದಾರೆ ಗೊತ್ತಾ? ನಿಮ್ ಚಿಕ್ಕಮ್ಮ. ಜಮುನಾ ಚಿಕ್ಕಮ್ಮ. ಇರಬಹುದು, ಅದಕ್ಕೇನೀಗ? ಅದ್ರಲ್ಲಿ ತಿಳ್ಕೊಳಕ್ಕೇನಿದೆ? ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ. ಜಗತ್ತಿನ ಚರಿತ್ರೆಯಲ್ಲಿ ಇದುವರೆಗೂ ತಂಗಿ ಅಕ್ಕಂಗೆ ಯಾವೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿರ್ಬೋದು? ಯೋಚನೆ ಮಾಡಿ, ಗೆಸ್ ಮಾಡಿ. ಚಾಕ್ಲೇಟ್, ಗ್ರೀಟಿಂಗ್ಸ್, ಬಳೆ, ಸೀರೆ, ಅರಿಶಿನ, ಕುಂಕುಮ, ಕಾರು, ದೊಡ್ಡ ಬಂಗ್ಲೆ, ಇನ್ನೇನ್ ಬೇಕಾದ್ರೂ ಕೊಟ್ಟಿರ್ಬೋದು. ಆದ್ರೆ ಯಾರು ತಂಗಿ ತನ್ನ ಅಕ್ಕಂಗೆ ತಾಜ್ ಮಹಲ್ ತಂದು ಕೊಡೋಕ್ ಸಾಧ್ಯನಾ? ತಾಜ್ ಮಹಲ್ ಏನಿದ್ರು ಲವರ್ ಕೊಟ್ಕೊಳ್ಳೋ ಗಿಫ್ಟು. ಅಕ್ಕ ತಂಗಿ ಲವರ್ಸ್ ಆಗೋಕ್ ಸಾಧ್ಯನಾ? ಇಲ್ಲ. ಹಾಗಿದ್ರೆ ಬೇರೆ ಎಲ್ಲಾನು ಬಿಟ್ಟು ಈ ಪ್ರೀತಿಯ ಸಂಕೇತ ತಾಜ್ ಮಹಲ್ನೇ ಯಾಕೆ ತಂದ್ಕೊಟ್ಟಿರ್ಬೋದು? ಯಾಕೆ? ಅದನ್ನ ನಿಮ್ ತಾಯಿ ಹತ್ರನೇ ಕೇಳಿ, ಉತ್ತರ ಸಿಗುತ್ತೆ. ನಾನ್ ಕೀ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಇನ್ನು ನೀವು ಓಡ್ತಿರೋ, ಕುಣಿತಿರೋ, ಲಾಗ್ ಆಗ್ತಿರೋ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಇದ್ರಿಂದ ಒಂದ್ ರಹಸ್ಯ ಅಂತೂ ಅಡಗಿದೆ. ಯೋಚನೆ ಮಾಡಿ. ಏನು ಹೇಳೋಬಿ? ಸಾಕ್ಷಿ ಮಾತ್ರ ಬ್ರಿಲಿಯಂಟ್. ಹೌದು ಕಣ. ನೋಡು,
ತಾಜ್ ಮಹಲ್ನ ಲವರ್ಸ್ಗಳು ಗಿಫ್ಟ್ ಮಾಡ್ಕೋತಾರೆ. ಆದರೆ ತಂಗಿ ಅಕ್ಕಂಗೆ ಯಾಕೆ ಕೊಟ್ಲು ಅಂತ ನಾವ್ಯಾರು ಯೋಚನೆ ಮಾಡಿರಲಿಲ್ಲ. ಅವಳು ಯೋಚನೆ ಮಾಡೋದು. ಅದನ್ನ ನೀನ್ ಯೋಚನೆ ಮಾಡಿರ್ಲಿಲ್ಲ, ನಾವೆಲ್ಲ ಯೋಚನೆ ಮಾಡಿದ್ವಿ. ಹೌದಾ? ಸಾರಿಪ್ಪ. ಆದ್ರೂ ಅಭಿ, ನನ್ಗನ್ಸುತ್ತೆ ಸಾಕ್ಷಿ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ಬೇಕು. ಸೂರ್ಯನ ಪ್ರಭಾವ ಜಾಸ್ತಿ, ಬುದ್ಧಿಬಲ ಪ್ರಖರ. ಆಯ್ತು ಬಿಡಪ್ಪ, ಹೇಳಲ್ಲ. ಅಣ್ಣ, ಸಾಕ್ಷಿ ಈ ತಾಜ್ ಮಹಲ್ನ ನಮ್ಗೆ ಯಾಕೆ ತಂದು ತೋರಿಸಿದ್ಲು ಗೊತ್ತಾ? ನಾವು ಈ ತಾಜ್ ಮಹಲ್ ಬಗ್ಗೆ ಚರ್ಚೆ ಮಾಡಲಿ, ಈ ವಿಷಯ ಅಮ್ಮನ ತನಕ ಹೋಗ್ಲಿ, ಅಮ್ಮ ಅಪ್ಸೆಟ್ ಆಗಲಿ, ಇದಿಷ್ಟು ಅವಳ ಮುಖ್ಯ ಉದ್ದೇಶ. ನಾವ್ ಈ ತಾಜ್ ಮಹಲ್ ವಿಷಯನ ದೊಡ್ಡದಾಗಕ್ಕೆ ಬಿಡಬಾರ್ದು. ನೀವು ಬ್ರಿಲಿಯಂಟ್ ಇದೆ ಕಣತಮ್ಮ. ನೀನು ಹೇಳಿದ್ ಒಳ್ಳೇದಾಯ್ತು. ಇಲ್ಲ ಅಂದಿರ ಅಮ್ಮನ ಹತ್ರ ಹೋಗ್ಬಿಟ್ಟು ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಿದ್ದೆ. ನೀನೇನಣ್ಣ ಒಳ್ಳೆ ತಮಾಷೆ ಮಾಡ್ತೀಯ? ಈ ತಾಜ್ ಮಹಲ್ ಬಂದಿದ್ದ ದಿನಾನೇ ಅಮ್ಮ ಎಷ್ಟು ಅಪ್ಸೆಟ್ ಆಗಿದ್ರು ಅಂತ ಗೊತ್ತಿಲ್ವಾ? ಹೌದಲ್ವಾ? ಹಾಗಾದ್ರೆ ಇದನ್ನ ಏನ್ ಮಾಡುವಂತೀಯಪ್ಪ? ಇದೆಲ್ಲಿತ್ತೋ ಅಲ್ಲಿಗೆ ತಗೊಂಡೋಗಿ ಇಟ್ಬಿಡೋಣ. ಆ ಕೆಲಸ ನಾನು ಮಾಡ್ತೀನಿ. ಏಯ್, ಇದು ಅಮ್ಮನ ಗೊತ್ತಾಗ್ಲೇಬಾರ್ದಣ್ಣ. ಲವ್, ನನ್ನ ಅಷ್ಟು ಪೆದ್ದ ಅನ್ಕಣೇನ? ನಾನು ಮಾಡ್ತೀನಿ ಕಣ, ಬಿಡ. ಅಮ್ಮ, ಅಪ್ಪ, ಅದು ನಾನು ಹುಡುಕ್ತಿದ್ದೆ, ಇಲ್ಲ ನೋಡ್ತಿದ್ದೆ. ನನ್ನ ಮೊಬೈಲು ಕಳೆದೋಗ್ಬಿಟ್ಟಿದೆ. ನನ್ನ ರೂಮಲ್ಲೂ ಇಲ್ಲ. ಅದಿಲ್ಲ ಯಾಕಿರುತ್ತಲ್ವಾ? ತಾಜ್ ಮಹಲ್ನ ಸಾಕ್ಷಿ ತಂದ್ಕೊಟ್ಲ? ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ಹೇಳ್ಕೊಟ್ಲ? ಸಾಕ್ಷಿಗೆ ಬೇಕಾಗಿರೋದು ಇದೆ. ಇದ್ರ ಬಗ್ಗೆ ನೀವೆಲ್ಲರೂ ನಿಮ್ಮಮ್ಮನ ಪ್ರಶ್ನೆ ಮಾಡಲಿ, ಅವಳಿಗೆ ಬೇಜಾರಾಗ್ಲಿ ಅನ್ನೋದೇ ಅವಳ ಉದ್ದೇಶ. ನನಗೆ ಗೊತ್ತಿತ್ತು ಅವಳು ಹೀಗೆ ಮಾಡ್ತಾಳೆ ಅಂತ. ಕಾವೇರಿ, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಮಾಡ್ಕೊಂಡ್ರೆ ಅವಳ ತಾಳಕ್ಕೆ ನೀನು ತಾಳ ಹಾಕ್ದಂಗ ಆಗುತ್ತೆ. ಈ ತರ ಎಲ್ಲರೂ ಒಳೊಳಗೆ ಸಂದೇಹ ಪಟ್ಕೊಂಡು ಏನೋ ಎಂತೋ ಅಂತ ಕುತೂಹಲ ಇಟ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅಪಾರ್ಥ ಮಾಡ್ಕೊಳ್ಳೋದಕ್ಕಿಂತ ವಿಷಯ ಏನು ಅಂತ ನಾನೇ ನೇರವಾಗಿ ನಿಮಗೆಲ್ಲ ತಿಳಿಸ್ಬಿಡ್ತೀನಿ. ಬಾ ಮಂಜು. ಅವಶ್ಯಕತೆ ಇಲ್ಲ. ಸಂದರ್ಭ ಬಂದಾಗ ಅದಾಗದೇ ಎಲ್ಲರಿಗೂ ಗೊತ್ತಾಗತ್ತೆ. ಈಗ ಅದ್ರ ಬಗ್ಗೆ ಎಲ್ಲರಿಗೂ ವಿವರಣೆ ಕೊಡೋ ಅಗತ್ಯ ಇಲ್ಲ. ಹೌದಮ್ಮ, ನಮಗೇನು ಕುತೂಹಲ ಇಲ್ಲ. ಆದ್ರೆ ಸಾಕ್ಷಿ ಎದುರಿಗೆ ಬಂದು ತಾಜ್ ಮಹಲ್ ಇಟ್ಲು. ಇದು ನಿಮ್ಮ ಚಿಕ್ಕಮ್ಮ ಜಮುನಾ ಅವರು ನಿಮ್ಮ ತಾಯಿ ಗಿಫ್ಟ್ ಕೊಟ್ಟಿದ್ದು ಅನ್ಲು. ಅದಕ್ಕೆ ನಾವೇನು ಉತ್ತರ ಕೊಡ್ಲಿಲ್ಲ. ಆದ್ರೆ ಅವಳೊಂದು ಪಾಯಿಂಟ್ ಹಾಕಿದ್ದು. ಎಂತ ಬ್ರಿಲಿಯಂಟ್ ಪಾಯಿಂಟ್ ಗೊತ್ತಾ? ತಾಜ್ ಮಹಲ್ನ ಲವರ್ಸ್ಗಳು ಗಿಫ್ಟ್ ಕೊಡೋದು, ಆದ್ರೆ ತಂಗಿ ಅಕ್ಕಂಗೆ ಕೊಡೋಂಥದ್ದಲ್ಲ ಅಂದ್ಲು.
ಅವಳ ತರ್ಕಕ್ಕೆ ನಾನು ದಂಗಾಗೋಗ್ಬಿಟ್ವಿ. ಹಾಗಂತ ನಾವೇನ್ ನಿಮ್ಮನ್ನ ಕಾರಣ ಕೇಳಬೇಕು ಅಂತ ಅನ್ಕೊಂಡಿಲ್ಲ, ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ವಿ. ನಾನೇ ನಿಮ್ಮನ್ನ ಕೇಳಲ್ಲ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ನಮ್ ತಂದೆ ತಪ್ಪಿನ ಬಗ್ಗೆ ನೀವ್ ಮಾತಾಡ್ಬೇಡಿ. ದಿಕ್ ತಪ್ಪದವ್ರು ತಪ್ಪಿಸ್ತವ್ರು ನಿಮ್ ತಮ್ಮ. ಅಷ್ಟೊಂದ್ ಜವಾಬ್ದಾರಿ ಇರೋರಾಗಿದ್ರೆ ಅವತ್ತು ನಮ್ಮಿಬ್ರನ್ನು ಮಾತಾಡಿ ಅಂತ ಟೆರೆಸ್ ಮೇಲೆ ಕಳ್ಸಿದ್ರಲ್ಲ, ಆವಾಗ್ಲೇ ಹೇಳ್ಬೋದಾಗಿತ್ತಲ್ಲ ನೀವ್ ಇಷ್ಟ ಇಲ್ಲ ಅಂತ. ನನ್ಗೇನ್ ಗಂಡ್ಗಳು ಸಿಕ್ತಿರ್ಲಿಲ್ವಾ?